ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಮಲ್ಲಪ್ಪ ಜೋತಾವರ್. ನಮ್ಮ ಸತೀಶ್ ಜಾರಕಿಹೊಳಿ ಅವರು ರಾಯಚೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಈಗ ಈ ಸರ್ಕಾರದ ಮೇಲೆ, ಪಕ್ಷದ ವರಿಷ್ಠರ ಮೇಲೆ, ಅಂದರೆ ಹೈಕಮಾಂಡ್ ಮೇಲೆ ಒತ್ತಡ ಭಾಳ ಅದ. ಆದಷ್ಟು ವಿಸ್ತರಣೆ ಮಾಡಿರಿ, ಸಂಪುಟನ ಬದ್ಧ ಮಾಡಿರಿ ಅನ್ನುವಂಥ ಒತ್ತಡದ ಆಗ್ಬೋದು. ಅದು ಹೈಕಮಾಂಡ್ ಬಿಟ್ಟಂಥ ವಿಷಯ ಅಂತ ಹೇಳಿದ್ದಾರೆ. ಅಂದ್ರೆ ಪುನರ್ರಚನೆ ಆಗ್ತದನೋ ಅಥವಾ ವರಿಷ್ಠ ಅದು ಮತ್ತು ಏನಪ್ಪ ಅಂತ ವಿಸ್ತರಣೆ ಯಾವ ರೀತಿ ಆಗ್ತದನೋ ಅನ್ನೋದು ಗೊತ್ತಿಲ್ಲ. ವಿಸ್ತರಣೆ ಆಗ್ಬೋದು ಅಥವಾ ಬದಲಾವಣೆ ಆಗ್ಬೋದು, ಅದೆಲ್ಲ ಗೊತ್ತಿಲ್ಲ. ಬಟ್ ಆಗೋ ಸಾಧ್ಯತೆಗಳು ಭಾಳ ಇದ್ದಾವೆ ಅನ್ನುವಂಗೆ ಒಂದು ಮಾತಾಡಿದ್ದಾರೆ. ಯಾಕಂದರೆ ಇವರು ಅತ್ಯಂತ ಕಿಚನ್ ಕ್ಯಾಬಿನೆಟ್ದಲ್ಲಿದ್ದಂಥವರು, ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರು. ಎಲ್ಲ ಒಳಗೆ ಏನು ನಡೀತದನೋ ಅನ್ನುವಂಥದ್ದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತದೆ ದಿನನಿತ್ಯ. ಯಾಕಂದ್ರೆ ರಾಜಕೀಯ ಮಾಡೋರಿಗೆ ಅವರ ಸುತ್ತಮುತ್ತ ಏನು ನಡೀತಿರ್ತದೆ, ಏನು ಆಗ್ತಾ ಇರ್ತದೆ ಅನ್ನೋ ಸ್ಪಷ್ಟವಾದಂಥ ಅಭಿಪ್ರಾಯ ಇರ್ತದೆ. ಆ ದಿಶೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಭಾಳ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಪುನರ್ರಚನೆ ಆಗ್ತದೋ ಬಿಡ್ತದೋ ಅದೇನು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಮೈ ಮೇಲೆ ಹೇಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಹೈಕಮಾಂಡ್ ಬಿಟ್ಟಂಥ ವಿಷಯ ನನಗೆ ಚರ್ಚೆ ಬೇಡ ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರು, ನಮ್ಮ ಸ್ಥಾನ ಉಳಿಸಿಕೊಳ್ಳುವುದೇ ಸಾಕಾಗಿದೆ. ಏನಿದು, ಯಾಕೆ ಹೇಳಿದ್ರಿ ಈ ಮಾತನ್ನು? ನಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದೇ ಸಾಕಾಗಿದೆ ಅಂದರೆ ಇವ್ರಿಗೂ ಬದಲಾಗ್ತದನ, ಇವರ PWD ಮಿನಿಸ್ಟರ್ಶಿಪ್ಪು ಬದಲಾಗ್ತದನ ಅನ್ನುವಂಥ ಸಂಶಯವನ್ನು ಹುಟ್ಟು ಹಾಕಿದೆ. ಅವ್ರು ಯಾವ ಕಾರಣಕ್ಕೆ ಹೇಳಿದಾರೋ ಅವ್ರು ಬಿಟ್ಟಂಥ ವಿಷಯ. ಬಟ್ ಆದರೂ ಈ ಮಾತುಗಳು ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದ್ದಾವೆ. ಏನು ಬದಲಾವಣೆ ಆಗ್ಬೋದು? ಒಂದೇನು ಸಚಿವ ಸ್ಥಾನ ಬದಲಾಯಿಸಿದ್ರೆ ಮತ್ತೆ ಯಾವಾಗ ಹೋಗ್ಬೋದು ಇವರು? ಇನ್ಯಾವುದು ಬೇರೆ ಕೊಡ್ಬೋದಾ ಸಚಿವ ಸ್ಥಾನ? ಅದು ಬೇರೆ ಇಲಾಖೆನ ಕೊಡ್ಬೋದಾ? ಅದು ಏನು ಕೊಡ್ಬೋದು? ಅದು ಮುಖ್ಯಮಂತ್ರಿ ಸ್ಥಾನದ ಕಡೆ ಏನಾದರೂ ಲಕ್ಷ್ಯ ಇದೆನಾ ಅನ್ನೋದು ಒಂದು ಸಂಶಯ. ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಭರವಸೆ ಇಲ್ಲ ಆ ವಿಷಯದಲ್ಲ. ಆದರೆ ಒಂದೇನಪ್ಪ ಅಂತಂದ್ರೆ ಹಿರಿಯರು ಮಾತ್ರ ಕೇಳ್ತಾ ಇದ್ದಾರೆ. 5 ಸಲ ಆರಿಸಿ ಬಂದಂಥವ್ರು ಹಿರಿಯರು ಇದ್ದಾರೆ. ಇನ್ನು ನಮ್ಗೆ ಕೊಡ್ರಪ್ಪ, ನಾವು ಸಹಜದ ಅವ್ರಿಗೂ ಆಸೆ ಆಗಬೇಕು ಅನ್ನುವಂಥದ್ದು. ಮತ್ತೆ ಆರಿಸಿ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಏನೋ ಒಂದು ಬಂದ ನಮಗೊಂದಿಷ್ಟು ಮಾಡಿರಿ 1-2 ವರ್ಷ ಅಂತ. ಅಂದ್ರೆ ಸಂಪುಟ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟಾಗ್ತಾ ಇದ್ದಾವೆ ಇವ್ರ ಮಾತನ್ನು ಕೇಳಿದಾಗ. ಆದರೆ ಆಗ್ತದೋ ಇಲ್ಲೋ ಅನ್ನೋದಕ್ಕಿಂತಲೂ ಇನ್ನೊಂದು ಪ್ರಶ್ನೆನೂ ಅದು, 2.5 ವರ್ಷಕ್ಕೆ ಬದಲಾಗ್ತದನಾ ಮುಖ್ಯಮಂತ್ರಿ ಸ್ಥಾನ ಅಂತೇಳಿ ಅದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಒಂದು ಮಾತ್ರ ಹೇಳಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ, ಅವ್ರು ಇರೋ ಸ್ಥಾನದಾಗಿರ್ತಾರೆ. ಆದರೆ ಸಂಪುಟ ಬದಲಾವಣೆ ಆಗ್ಬೋದು ಅಥವಾ ಸಚಿವರೊಂದಿಷ್ಟು ಹಿಂದೆ ಮುಂದೆ ಆಗ್ಬೋದು ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನಪ್ಪ, BJP ಸರ್ಕಾರ ಇದ್ದಾಗ 2-3 ಜನ CMಗಳು ಬದಲಾದ್ರು, ಅದು ನಮ್ಮಲ್ಲಿ ಅದು ಇಲ್ಲ. ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗೋ ಖಂಡಿತಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಾವು ಆಗ್ತೀವಿ ಅನ್ನೋಂಥ ಸ್ವಚ್ಛ ಉತ್ತರನೂ ಅಲ್ಲದ. ಅಂದ್ರೆ ಮುಂದಿನ 2.5 ವರ್ಷವೂ CM ಆಗಿ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥ ಒಂದು ಮಾತಾದ್ರೆ, ಇನ್ನೊಂದು ಕಡೆ ಅವ್ರು ಹೇಳಿದಂಥದ್ದು ಏನಪ್ಪ ಅಂದ್ರೆ ನಮ್ಮ ಸ್ಥಾನ ಉಳಿಸಿಕೊಳ್ಳುವುದೇ ಸಾಕಾಗಿದೆ ಅನ್ನುವಂಥ ಮಾತು. ಇವ್ರದ್ದೇನು ಬದಲಾವಣೆ ಆಗ್ಬೋದಾ ಅನ್ನುವಂಥ ಒಂದು ಸಣ್ಣ ಸಂಶಯ ಉಂಟಾಗ್ಯದ. ಮೋಸ್ಟ್ಲಿ ಇವತ್ತಿನ ಕಾಂಗ್ರೆಸ್ನ ರಾಜಕೀಯನ ವಿಶ್ಲೇಷಣೆ ಮಾಡಿದಾಗ, ಸಮೀಪದಿಂದ ನೋಡಿದಾಗ ಇದು ಆಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಆಲ್ರೆಡಿ ಸತೀಶ್ ಅವರು ಕ್ಯಾಬಿನೆಟ್ದಲ್ಲೇ ಒಂದು ಭದ್ರವಾದ ಸ್ಥಾನ ಉಳ್ಕೊಂಡು, ಈಗ ಅವರ ಕಣ್ಣು ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ, ಅದು 2028ರಾಗ ಅಷ್ಟರೊಳಗೆ CM ಅವರು ಬದಲಾವಣೆ ಆಗೋದು ಕಂಡಿತು, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಂಗೆ ಬಂತಂದ್ರೆ ಆಗ ಒಂದು ಕೈ ನೋಡಿದ್ರೆ ಆತು ಅನ್ನುವಂಥ ಒಂದು ದೃಷ್ಟಿನೂ ಅದ. ಏನೋ ಅದರಲ್ಲ, ಸುಮ್ಮನೆ ಗೆಸ್ ಅದು. ಯಾಕೆಂದರೆ ಸಹಜದ ಈಗ ಸಿದ್ದರಾಮಯ್ಯರೇ ಇವ್ರಿಗೆ ಅತ್ಯಂತ ಪೇಟೆಂಟ್. ಸಿದ್ದರಾಮಯ್ಯನವರ ಒಂದು ಸಹಾಯ ಸಹಕಾರದಿಂದ ಇವತ್ತು ಏನಾದರೂ ಅವರು ಈ ಮಟ್ಟಕ್ಕೆ ಬಂದು ನಿಂತಿದ್ದು, ಇನ್ನು ಮುಂದೆ ಹೋಗ್ಬೇಕಾದದ್ದು ಸಹಿತ. ಯಾಕಂದ್ರೆ DKC ಅವರಿಗೆ ಸೋನಿಯಾರವರ ಕಿಚನ್ ಕ್ಯಾಬಿನೆಟ್ವರೆಗೂ ಅವ್ರು ಹಸ್ತ ಇರೋದರಿಂದ, ಜೊತೆಗೆ ಅಧ್ಯಕ್ಷರು ಖರ್ಗೆ ಅವರು ಸಹಿತ ಒಂದು ಸ್ವಲ್ಪ ಒಲವು DKC ಅವ್ರ ಕಡೆ ಇರೋದ್ರಿಂದಾಗೆ. ಯಾಕಂದರೆ ನೋಡಿರಿ, DKC ಅವ್ರ ಮೇಲೆ ಹೇಳ್ತಾ ಇರ್ತಾರೆ, ಇಲ್ಲ ದಲಿತರು ಸೇಮ್ ಆಗಬೇಕು ಅಂತ. ತನಗೆ ಸಾಧ್ಯ ಇಲ್ಲ ಅನ್ನೋದು DKC ಅವ್ರಿಗೆ ಸ್ಪಷ್ಟ ಆಗ್ಯದ. ಯಾಕಂತಂದ್ರೆ ಸಿದ್ದರಾಮಯ್ಯನ ಬದಿಗೆ ಸರಿಸೆ ತಾವು CM ಆಗೋದು ಭಾಳ ಕಷ್ಟ. ಆದಷ್ಟು ಖರ್ಗೆ ಅವ್ರು ಅಂತಂದರೆ ಸಹಜವಾಗಿ ಸಿದ್ದರಾಮಯ್ಯ ಹಿಂದೆ ಸರಿಸ್ಬೋದು ಅನ್ನೋಂಥ ಒಂದು ದೂರದ ದೃಷ್ಟಿನೂ ಗೊತ್ತಿಲ್ಲ. ಯಾಕಂದ್ರೆ ಖರ್ಗೆ ಅವರಾದ್ರಪ್ಪ ಅಂದರೆ ಒಂದು 2.5 ವರ್ಷ ಇರ್ತಾರೆ, ನಂತರ 22 ನನಗಾಗ್ತದೆ. ಯಾಕಂದರೆ ಮೇನ್ ಸಿದ್ದರಾಮಯ್ಯ ಬದಿಗೆ ಸರಿದ್ರೆ ಸತೀಶ್ ಅವ್ರ ಕಾಂಪಿಟೇಷನ್ನ
28ರಲ್ಲೇ ಭಾಳ ಕಡಿಮೆ ಆಗ್ತದಂತ. ಯಾಕಂದ್ರೆ ಸತೀಶ್ ಅವ್ರ ಬಲಾನ ಸಿದ್ದರಾಮಯ್ಯ ಇದ್ದರೆ ಮಾತ್ರ ಇವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿದ್ದಾವೆ. ಅವರು ಸಾಧಿಸ್ಬಿಟ್ಟು ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಸ್ಥಾನದಲ್ಲೇ ಇಟ್ಟು ಹೋಗುವ ಸಾಧ್ಯತೆಗಳು ಹೆಚ್ಚಿದಾವೆ. ಯಾಕಂದ್ರೆ ನೆಕ್ಸ್ಟ್ 20 ದಿನದಿಂದ ನಾನು ನಿಲ್ಲುವುದಿಲ್ಲ, ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತ ಅವ್ರು ಅಂದಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ ಸುಳ್ಳು ಆಗ್ತದೆ ಬೇರೆ ವಿಷಯ. ಬಟ್ ಅದೊಂದು ಹೋಪ್ ಇಲ್ಲ, ಸಿದ್ದರಾಮಯ್ಯ ಹೋಗೋರು ನಮಗೊಂದು ಏನೋ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ ಅಂತೇಳಿ. ಅದಕ್ಕೆ ಡಿ ಕೆ ಶಿ ಅವ್ರದ್ದು ಏನು ಶಾಣಿತನಪ್ಪ ಅಂತಂದ್ರೆ ಏನರ ಮಾಡಿ ಸಿದ್ದರಾಮಯ್ಯ 2 ವರ್ಷ ಇಳಿಸೆ ಖರ್ಗೆ ಅವ್ರ ತರ್ತನಂದ್ರೆ ಯಾರು ವಿರೋಧ ಮಾಡೋದಿಲ್ಲ, ದಲಿತ ಚೀಫ್ ಮಿನಿಸ್ಟರ್ ಆಗ್ತಾರೆ. ಜೊತೆಗೆ ನಾವು ಸತೀಶ್ ಅವ್ರನ್ನ ಸಿದ್ದರಾಮಯ್ಯನ 10 ಬಸ್ ನೀಡ್ಬೋದು. 20 ಜನರಲ್ಲಿ ನನಗೆ ಅದು ಸಾಧ್ಯ ಆಗ್ತದೆ, ಅಧ್ಯಕ್ಷದ ನೀಡುವಂಥ ಒಂದು ಲೆಕ್ಕಾಚಾರ. ಇವೆಲ್ಲ ಲೆಕ್ಕಾಚಾರಗಳು ರೀ, ಅವ್ರವ್ರ ದೃಷ್ಟಿಯಿಂದ ಅವ್ರು ಮಾಡ್ತಿರ್ತಾರೆ. ಮಾನ್ಯವರು ಯಾರು ಮಾಡಿದ್ರು ಲೆಕ್ಕಾಚಾರದಾಗ ಅವ್ರು ಇಲ್ಲಿ ಬರ್ತಾರೆ, ಇವ್ರು ಅಲ್ಲಿ ಹೋಗ್ತಾರೆ, ಯಾರಿಗೆ ಗೊತ್ತು. ಯಾಕಂದ್ರೆ ನಾಳೆ ಏನಾಗ್ತದೆ ಭವಿಷ್ಯದಲ್ಲಿ ಅನ್ನೋದನ್ನು ಯಾರೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯಶಾಸ್ತ್ರವನ್ನು ಖಚಿತವಾಗಿ ಹಿಂಗೆ ಆಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಅವ್ರು ಮಾಡುವ ಹಾರ್ಡ್ ವರ್ಕದ ಮೇಲೆ, ಅವ್ರ ಜಾಣತನದ ಮೇಲೆ ಮತ್ತು ಸಂಯಮದ ಮೇಲೆ, ಭಾಳ ಮುಖ್ಯದ ಸಂಯಮ ಅನ್ನುವಂಥದ್ದು, ಚಿಂತನೆ ಅನ್ನುವಂಥದ್ದು. ಈ ದಿಶೆಯಲ್ಲೇ ಎಲ್ಲರೂ ತಮ್ಮ ಲೆಕ್ಕದಲ್ಲಿದ್ದಾರೆ ಈಗ. ಹೀಗಾಗಿ ಸತೀಶ್ ಅವರು ಒಂದೊಂದು ಮಾತು ಇವತ್ತು ಎಲ್ಲರಿಗೂ ಏನಪ್ಪ ಅದು ಪ್ರಶ್ನೆ ಮಾಡೋಗದ. ಸಾಕಾಗದಂಗೆ ಆಗ್ಯದ ಅಂದ್ರೆ ಯಾಕಂದ್ರೂ ಗೊತ್ತಿಲ್ಲ. ಇವ್ರನ್ನ ಕಿತ್ತು ಹಾಕ್ತಾರೋದು, ಇವ್ರನ್ನ ಅಧ್ಯಕ್ಷರು ಮಾಡ್ತಾರೋ ಅನ್ನೋದು ಸಂಶಯ ಅದ. ಈಗ ಸಾಕಷ್ಟು ಚರ್ಚೆ ಆಗ್ಯದ. ಅದು ಅದರ ಅವಶ್ಯಕತೆ ಇಲ್ಲ. ಬಟ್ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದಾಗ CM ಬದಲಾಗುವುದಿಲ್ಲ ಅಂದಾಗ ಒಂದು ನಿರುಮುಳದಾರ. ಒಂದೇಳೆ CM ಅವರು ಇವರ ಕಂಟಿನ್ಯೂ ಆದ್ರೆ ನನಗೆ ಭವಿಷ್ಯದಲ್ಲಿ ಒಂದು ಭವಿಷ್ಯದಲ್ಲಿ ಒಂದು ಭವಿಷ್ಯದ ಅನ್ನುವಂಥದ್ದು ಖಚಿತವಾಗಿ ಅವ್ರಿಗೆ ಗೊತ್ತದ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವರಿಗೆ ನಿಶ್ಚಿತವಾಗಿ ಬಳಸ್ತಾರೆ ಮತ್ತು ಮೋಸ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ. ಅದು ಸತ್ಯನೂ ಹೌದದು. ಯಾಕಂದ್ರೆ ಜೀವನದಲ್ಲಿ ಕೆಲವೊಂದಿಷ್ಟು ನಂಬಿಕೆಗಳು ಇರ್ತಾವೆ. ಆ ನಂಬಿಕೆ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯನ ಮೇಲೆ ಅವ್ರಿಗೆ ಬಲವಾದ ನಂಬಿಕೆ ಅದ. ಮತ್ತು ಈವನ್ ರಮೇಶ್ ಜಾರಕಿಹೊಳಿ ಅವರು ಸಹಿತ ನಮ್ಮ ಗುರುಗಳ್ರಿ ಅವ್ರದ್ದು ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಮಾತಾಡ್ತಾರೆ. ಹೀಗಾಗಿ ಆ ಕುಟುಂಬ ಸಿದ್ದರಾಮಯ್ಯನವ್ರ ಜೊತೆಗೆ ಒಳ್ಳೆಯ ಸಂಬಂಧದ ಎಲ್ಲ ದೃಷ್ಟಿ ಇಟ್ಕೊಂಡು. ಮತ್ತು ಡಿ ಕೆ ಶಿ ಅವರು ಸದಾ ವಿರೋಧ ಮಾಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯರನ್ನ, ನಾನು ಮುಖ್ಯಮಂತ್ರಿ ಆಗ್ತೀನಿ ಹಾಗೆ ಹೀಗೆ ಅಂತೇಳಿ ಅವ್ರು ತಮ್ಮ ಬಲದಲ್ಲಿ ಮಾತಾಡಿದ್ದಾರೆ. ಇವತ್ತು ಏನಾದರೂ ಕಾಂಗ್ರೆಸ್ನಲ್ಲಿ ಅವರು ಉಳಿದಿದ್ದರೆ ಅವರು ಬಲದ ಮೇಲೆ ಇದ್ದಾರೆ. ಹೀಗಾಗಿ ಈಗ ಮುಖ್ಯಮಂತ್ರಿ ಸ್ಥಾನ 2.5 ವರ್ಷ ಆದ್ಮೇಲೆ ಡಿ ಕೆ ಶಿ ಅವ್ರಿಗೆ ಸಿಗೋದು ಭಾಳ ಕಷ್ಟ ಅದ. ಯಾಕಂದರೆ ಜೂನಿಯರ್ ಹೌದು. ಮತ್ತು ನೀವು ಯಾವ ಕಾರಣಕ್ಕೆ ಇಳಿಸೋರು ಅವ್ರನ್ನ, ಏನು ಬಂತ ದೋಷ ಆಗ್ಯಾವ, ಏನು ತಪ್ಪಾಗಿದ್ದಾವ, ಈಗ ಅಲ್ಲಿ ಗ್ಯಾರಂಟಿ ಕೊಟ್ಟು ಮತ್ತೇನು ಕೊಟ್ಟು ಎಲ್ಲ ಜನರ ಜೊತೆ ಸಂಪರ್ಕ ಇದ್ದಾರೆ. ಅಲ್ಲಿ ಮಿಸ್ಟೇಕ್ಸ್ ಆಗುವ ಮಾತು ಬೇರೆ ಆಡೋದಿದ್ದಲ್ಲ. ಮನೆ ಕಾಲು ತುಳಿದಿದ್ದಾಗಿರ್ಬೋದು, ಇನ್ನೊಂದಿಷ್ಟ ಆಗಿರ್ಬೋದು, ಮುಡ ಆಗಿರ್ಬೋದು, ಅವ್ರ ಹಗರಣಗಳು ಆಗಿದ್ದಾವೆ, ಇಲ್ಲಂತೂ ಅಲ್ಲ. ಆದರೆ ಒಂದು ಸರ್ಕಾರವನ್ನು ಕೆಡವಿ ಅಧಿಕಾರಕ್ಕೆ ಬರುವಂಥ ಅಲ್ಲ ಅನ್ನೋದು ಈಗಾಗಲೇ ಪೂರ್ವವಾಗಿದೆ. ಮತ್ತು ಅದು ಸರಿಯಾಗಿ BJPನೂ ದುಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ಅವರಲ್ಲಿ ಭಿನ್ನಾಭಿಪ್ರಾಯ. ಅದರಲ್ಲೂ ಯತ್ನಾಳರ ಕಾಲ್ತೊಳಗಿನಿಂದಾಗಿ BJP ಭಾಳ ಹೊಡೆತನ ತಿತ್ತು ಅನ್ನೋದು ಅಷ್ಟೇ ಕಾರಣದ. ಯಾಕಂದ್ರೆ ಯತ್ನಾಳ್ ಏನಾದರೂ ಮೌನ ವಹಿಸಿ ಅವತ್ತು ವಿಜೇಂದ್ರ ಜೊತೆ ಸಹಕಾರ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಗಟ್ಟಿ ಆಗ್ತಿತ್ತು ಅನ್ನೋದು ವಿರೋಧ ಪಕ್ಷ. ಅದರವೆಲ್ಲರೂ ತಪ್ಪು ಸರಿನೂ ಆಗಿ ಒಂದು ಹಂತಕ್ಕೆ ಬಂದಿದ್ದಾವೆ. ಈಗ ಏನದಪ್ಪ ಅಂದ್ರೆ ಕಾಂಗ್ರೆಸ್ನ ಮುಂದಿರುವಂಥದ್ದು ಏನು 2028 ಗೆಲ್ಲೋದು, ಜೊತೆಗೆ ಡಿ ಕೆ ಶಿ ಮತ್ತು ಸತೀಶ್ ಅವರೊಳಗೆ ಒಂದು ಕಾಳಾಗದ ಮಾನಸಿಕ. ನಾವು ಒಂದು ಅಂತೀವಲ್ಲ ಏನಪ್ಪ ಅಂತಂದ್ರೆ ಕೋಲ್ಡ್ ವಾರ್. ಆ ಕೋಲ್ಡ್ ವಾರ್ ಮಧ್ಯದಲ್ಲಿ ನಾನು ಆಗಬೇಕು CM, ನಾನು ಆಗಬೇಕು CM ಅಂತೇಳಿ ಡಿ ಕೆ ಶಿ ಅವರು ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ ಖರ್ಗೆ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡೋದು. ಅವ್ರು ಹೋಗ್ತಾರೆಲ್ಲ ಗೊತ್ತಿಲ್ಲ. ಅದು ಮತ್ತು ಬೇರೆ ಖರ್ಗೆ ಅವ್ರ ಮನಸ್ಸು ತಮ್ಮ ಮಗನ ಬಗ್ಗೆ ಇರ್ತದೆ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಂದೆ ಏನಾದರೂ CM ಮಾಡ್ಬೋದಾ ಅಂತೇಳಿ. ಯಾಕಂದ್ರೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಕುಟುಂಬ ರಾಜಕಾರಣಕ್ಕೆ ಎರಡು ಪ್ರಸಿದ್ಧರ. ಮತ್ತು JDS ಅಂದ್ರೆ ಕುಟುಂಬ ರಾಜಕಾರಣದ ಗುರು ಇದ್ದಂಗೆ ಅದ. ಹೀಗಾಗಿ ಒಟ್ಟಾರೆಯಾಗಿ ಈ ಸಿಚುವೇಶನ್ ನೋಡಿದಾಗ ಡಿ ಕೆ ಶಿ ಖರ್ಗೆ ಅವ್ರನ್ನ CM ಮಾಡೋ ಸಲುವಾಗಿ ಅದನ್ನು ಹೇಗಾದ್ರು ತಪ್ಪಿಸ್ಬೇಕು, ಅವ್ರ ಮುಂದುವರಿಲಿ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಸತೀಶ್ ಅವರು ಈಗ ಒಂದೇನೋ ಗದ್ದಲು ನಡೆದ. ಈ ಗದ್ದಲದಾಗ ಏನಾಗ್ತದೆ ಯಾರಿಗೂ ಗೊತ್ತು. ಒಟ್ಟಾರೆಯಾಗಿ ಸತೀಶ್ ಅವರು ಮಾತಾಡಿದ್ದು ಒಂದು ಕುತೂಹಲ ಮೂಡಿಸಿತ್ತು. ಅದಕ್ಕೆ ನಿಮ್ಮ ಜೊತೆ ಮಾತಾಡಿದ್ನಿ. ನಿಮಗೇನು ಅನಿಸ್ತು? ಸತೀಶ್ ಅವರು ಹೇಳುವಲ್ಲೇ ವಿಚಾರ ಮಾಡುವಲ್ಲೇ ಏನು ತಪ್ಪದನ, ಡಿ ಕೆ ಶಿ ಅವರು ವಿಚಾರ ಮಾಡೋದು ತಪ್ಪದನ, ಸಿದ್ದರಾಮಯ್ಯ ಅವರು ವಿಚಾರ ಮಾಡೋದು ತಪ್ಪದನ, ಸರಿ ಅದನ್ನು ಎಲ್ಲದಕ್ಕೂ ಡಿಸ್ಲೈಕ ಮಾಡಿರಿ, ಜೊತೆ ಕಾಮೆಂಟು ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.